ನಮಸ್ಕಾರ. ಇತ್ತೀಚೆಗೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೇನ್ಸ್ ಪರೀಕ್ಷೆಯ ಫಲಿತಾಂಶನ ಹೊರಗಾಕಿದೆ. ಈ ಒಂದು ಮೇನ್ಸ್ ಎಕ್ಸಾಮು 2025 ಮೇ ತಿಂಗಳು 7, 8, 9ನೇ ತಾರೀಕು ನಡೆದಿತ್ತು. ಅದಕ್ಕಿಂತ ಮುಂಚೆ ಪ್ರಿಲಿಮಿನರಿ ಎಕ್ಸಾಮ್ 2 ಸರಿ ಆಗಿತ್ತು. ಫಸ್ಟ್ ಟೈಮ್ ಆದಾಗ ಭಾಷಾಂತರದಲ್ಲಿ ಲೋಪ ಆಗಿದೆ ಅಂತಂದು, ಇಂಗ್ಲೀಷ್ ಕ್ವಶನ್ಸ್ ಟು ಕನ್ನಡ ಕ್ವಶನ್ಸ್, ಕನ್ನಡದಲ್ಲಿ ಸುಮಾರು ತಪ್ಪಿದ್ದಾವೆ ಅಂತಂದು ಹೋರಾಟಗಳೆಲ್ಲ ನಡೆದ್ಬಿಟ್ಟು ಆಮೇಲೆ ಮರುಪರೀಕ್ಷೆ ಆದಮೇಲೆ ಮೇನ್ಸ್ ಆಗಬೇಕು ಅಂತಂದು ಅಲ್ಲೂ ಕೂಡ ಕೆಲವೊಂದು ಹೋರಾಟಗಳಾಗಿ ಕೊನೆಗೂ ಮೇನ್ಸ್ ಎಕ್ಸಾಮ್ ನಡೆದಿತ್ತು. ಸೊ ಆ ಮೇನ್ಸ್ ಎಕ್ಸಾಮ್ ನಡೆದಾಗ ಧಾರವಾಡದಲ್ಲಿ ಮತ್ತು ಬೆಂಗಳೂರಲ್ಲಿ 2 ಸೆಂಟ್ರಲಲ್ಲಿ ನಡೆದಿತ್ತು. ಸೊ ಬಹಳಷ್ಟು ಹೋರಾಟ ಮಾಡಿದರು. ಸುಮಾರು 5700ಕ್ಕೂ ಹೆಚ್ಚು ಜನ, ಅರೌಂಡ್ 5700 ಕ್ಯಾಂಡಿಡೇಟ್ಸ್ ಮೇನ್ಸ್ ಬರೆದ್ರು. ಕೆಲವೊಂದು 300 ಜನಕ್ಕೆ ಕನ್ನಡ ಮಾಧ್ಯಮದವರಿಗೆ ಅನುಕೂಲ ಕೂಡ ಮಾಡಿಕೊಟ್ಟಿದ್ರು. ಕೋರ್ಟ್ ಮೂಲಕ ಅವರು ಕೂಡ ಬಂದು ಬರೆದಿದ್ರು. ಅದಾದ ನಂತರ ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದು ಮೇನ್ಸ್ ಬರೆದವರೆಲ್ಲ ಕಾಯ್ತಾ ಇದ್ದರು. ಹಾಗೆಯೇ ಮೇನ್ಸ್ ಬರೀದೇ ಇರೋರು ನೆಕ್ಸ್ಟ್ ನೋಟಿಫಿಕೇಷನ್ KPSC ನೋಟಿಫಿಕೇಷನ್ ಬರಲಿ, ಈ ಪ್ರೊಸೆಸ್ ಬೇಗ ಮುಗಿದ್ಬಿಟ್ಟು ಒಂದು ಹೊಸ ನೋಟಿಫಿಕೇಷನ್ ಬರಲಿ ಅಂತ ಯಾರ್ಯಾರು KSCಗೆ ತಯಾರಿ ನಡೆಸ್ತಾ ಇದ್ದರು, ಪ್ರಿಲಿಮ್ಸ್ ಫೇಲ್ ಆದವರು ಅವರು ಕೂಡ ಎಲ್ಲ ಕಾಯ್ತಾ ಇದ್ದರು. ಫೈನಲಿ ಇವಾಗ ರಿಸಲ್ಟ್ ಬಂದಿದೆ. ಒಂದು 4 ದಿನದಿಂದ ರಿಸಲ್ಟ್ ಬಂತು. ರಿಸಲ್ಟ್ ಬಂದ ತಕ್ಷಣ ಹಲವಾರು ಆಕ್ಷೇಪಗಳು ಬಂದಿದ್ದಾವೆ. ಮತ್ತೆ ಭ್ರಷ್ಟಾಚಾರ ಆಗಿದೆ ಅಂತಂದು ಕೆಲವೊಂದು ನ್ಯೂಸ್ ಎಲ್ಲ ಇದೆ. ಸೊ ಸಹಜವಾಗಿ KPSC ಅಂತ ಅಂದಾಗ ಭ್ರಷ್ಟಾಚಾರ ಅನ್ನೋದು ಅದಕ್ಕೆ ಒಂದು ಅಂಟಿದಂಥ ಒಂದು ನಂಟು, ಅದು ಯಾವಾಗಲೂ ಇದ್ದೇ ಇರ್ತದೆ ಅಂತಂದು ನಮಗೆಲ್ಲ ಗೊತ್ತಿರೋಂಥ ವಿಚಾರ ಅದು. ನಾನು ಇಮಿಡಿಯೇಟ್ಲಿ ಒಂದು ವಿಡಿಯೋ ಮಾಡಾಕ್ದೆ. ಇವಾಗ ಬರುವಂಥ ಸಂದರ್ಶನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಇರಬೇಕು, ವಿಡಿಯೋ ರೆಕಾರ್ಡಿಂಗ್ ಆಗಬೇಕು. 10ಕ್ಕಿಂತ ಕಡಿಮೆ ಮಾರ್ಕ್ಸ್ ಕೊಟ್ಟರೆ ಯಾಕೆ ಅಂತ ಕಾರಣ ಹೇಳಬೇಕು, 20ಕ್ಕಿಂತ ಕೊಟ್ಟರೆ ಕಾರಣ ಹೇಳಬೇಕು. ಆ ಕಾರಣ ಸರಿ ಇದೆ ಅಂತ ಗೊತ್ತಾಗಬೇಕು ಅನ್ನೋದಾದರೆ ವಿಡಿಯೋ ರೆಕಾರ್ಡಿಂಗ್ ಆಗಬೇಕು. ಆಮೇಲೆ ಶಿಸ್ತುಬದ್ಧವಾಗಿ ಬೇಗನೆ ಇಂಟರ್ವ್ಯೂ ಪ್ರೊಸೀಜರ್ ಮುಗೀತು ಅಂತಂದರೆ ನೆಕ್ಸ್ಟ್ ನೋಟಿಫಿಕೇಷನ್ ಆಗುತ್ತೆ ಅಂತ. ಬಟ್ ಮೀನ್ ವೈಲ್ ಏನಾಯಿತು, ಇವಾಗ ಭ್ರಷ್ಟಾಚಾರದ ಆರೋಪ ಏನು, ಒಂದೇ ರೂಮಲ್ಲಿ 9 ಜನ ಸೆಲೆಕ್ಟ್ ಆಗಿದ್ದಾರೆ, ಕೆಲವೊಬ್ಬರು ಫ್ಯಾಮಿಲಿ ಮೆಂಬರ್ಸ್ ಆಗಿದ್ದಾರೆ, ಇಬ್ಬರು ಅಕ್ಕ ತಮ್ಮ ಅಣ್ಣ ತಂಗಿ ಈ ರೀತಿ ಆಗಿದ್ದಾರೆ ಅಂತ ನಿನ್ನನ್ನು ಹೇಳ್ತಾ ಇದ್ದಾರೆ. ರಿಸಲ್ಟ್ ಬಂದ ನೆಕ್ಸ್ಟ್ ದಿನದಿಂದ ನಾನು ಬೆಂಗಳೂರಿನಲ್ಲಿ ಇರುವ ಕಾರಣ ಬೆಳಗ್ಗೆಯಿಂದ ಸಾಯಂಕಾಲ ಸುಮಾರು ಒಂದು 60ರಿಂದ 70 KS ಪಾಸ್ ಆಗಿರುವಂಥ, ಮೇನ್ಸ್ ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು, ಆ ಎಲ್ಲ ಕ್ಯಾಂಡಿಡೇಟ್ಸ್ ಬಂದು ಮೀಟ್ ಮಾಡೋಗಿದ್ದಾರೆ. ಆಲ್ಮೋಸ್ಟ್ ಎವ್ರಿ ಇನ್ಸೈಟ್ಸ್ ಸ್ಟೂಡೆಂಟ್ಸು ಯಾರು UPSCಗೆ ತಯಾರಿ ನಡೆಸ್ತಾ ಇದ್ದರು ಅದರಲ್ಲಿ ಮೆಜಾರಿಟಿ ಅವರೇ ಇದ್ದದ್ದು. ನಮ್ಮದು ಕೋರ್ ಬ್ಯಾಚ್ ಅಂತ ಇದೆ, OGP ಅಂತ ಇದೆ. ಆಮೇಲೆ ಒಂದು 3 ಜನ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ನಮ್ಮ ಯಾರು OGPನಲ್ಲಿದ್ದರು ಅವರು ಕೂಡ ಕ್ಲಿಯರ್ ಮಾಡಿದ್ದಾರೆ. 4-5 ವರ್ಷ UPSC, 5-6 ವರ್ಷ UPSC, ಆಮೇಲೆ KSCಗೆ ಶಿಫ್ಟ್ ಆಗಿರೋರು ಸುಮಾರು ಜನ ಆಗಿದ್ದಾರೆ. ಅಟ್ ದ ಸೇಮ್ ಟೈಮ್ ಎಷ್ಟೊಂದು ಜನ ಪಾಸ್ ಕೂಡ ಆಗಿಲ್ಲ, ಯಾರು UPSC ರೆಡಿ ಆಗ್ತಾಯಿದ್ರು ಅದರಲ್ಲಿ ಕೆಲವೊಂದು ಜನ ಫೇಲ್ ಆಗಿದ್ದಾರೆ ಕೂಡ ಹೌದು. ಬಟ್ ಇವರೆಲ್ಲ ಆನ್ಸರ್ಗಳ್ನ, ಇವರೆಲ್ಲ ಎಸ್ಸೆಗಳ್ನ ನಾನು ನೋಡಿದ್ದೀನಿ. UPSCಗೆ ನೀವು ತಯಾರಿ ಮಾಡಿದರೆ KSC ಈಸಿ ಆಗುತ್ತೆ ಅಂತಂದು ನಾವೆಲ್ಲ ಕಡೆ ಹೇಳ್ತಾ ಇರ್ತೀವಿ. ಸೊ ಸಹಜವಾಗಿ ಲಾಸ್ಟ್ ಟೈಮ್ 106 ಜನದಲ್ಲಿ ಮೆಜಾರಿಟಿ UPSC ಯಾರು ಪಾಸ್ ಮಾಡಿದ್ರು ಅವರೇ ಆಗಿದ್ದರು. ಸೊ ನಾನು ರೋಲ್ ನಂಬರ್ನ ತೆಗೆದು ನೋಡ್ತಾ ಹೋದೆ. ಕೆಲವೊಂದು ಕಡೆಗೆ 2 ಜನ ಕಾನ್ಸಿಕ್ಯೂಟಿವ್ ಆಗಿ, ಕೆಲವೊಂದು ಕಡೆ 3 ಜನ ಒಂದೇ ರೋಲ್ ನಂಬರ್ ಇರುವಂಥದ್ದು, ಒಂದೇ ಅಲ್ಲ ಕಾನ್ಸಿಕ್ಯೂಟಿವ್ ರೋಲ್ ನಂಬರು. 51 ಇತ್ತು ಅಂದರೆ 51, 52, 53. ಕೆಲವೊಂದು ಕಡೆ 43 ಇತ್ತು ಅಂದರೆ 44. ಕೆಲವೊಂದು ಕಡೆ ಹೆಸರುಗಳು ಸರ್ನೇಮ್ ಸಿಮಿಲರ್ ಇದ್ದಾವೆ, ಅವರ ಹೆಸರು ಮುಂದಿರುವಂಥ ಇನಿಷಿಯಲ್ ಸೇಮ್ ಇರ್ಬೋದು ಅಂತಂದು. ಆಮೇಲೆ ನನಗೆ ಇದು KPSCನಲ್ಲಿ ಸಹಜನ ಅಥವಾ ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದೆಯಾ ಅಂತ ಕುತೂಹಲ ಬಂದು UPSC ರೋಲ್ ನಂಬರ್ಸ್ನ ನೋಡೋಣ ಅಂತಂದು UPSCನ ಓಪನ್ ಮಾಡಿದೆ ನಾನು. ಏನು 2025 ಕೇಂದ್ರ ನಾಗರಿಕ ಸೇವಾ ಆಯೋಗ ಏನು ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ, UPSC ಪರೀಕ್ಷೆನಲ್ಲೂ ಈ ರೀತಿ ಏನಾದರೂ ರಿಪೀಟ್ ಆಗುತ್ತಾ ಅಂತಂದು ನಾನು ಚೆಕ್ ಮಾಡೋಣ ಅಂತಂದು ರೋಲ್ ನಂಬರ್ಸ್ನ ತೆಗಿತಾ ಹೋದೆ. ಆಶ್ಚರ್ಯಕರವಾಗಿ ಅಲ್ಲೂ ಕೂಡ ಹಲವಾರು, ನೀವು ಓಪನ್ ಮಾಡಿ ನೋಡಿ, ಮೇನ್ಸ್ ರಿಸಲ್ಟ್ ಒಂದು PDF ಬಂದಿದೆ, ಅಲ್ಲಿ 14,100 ಸಮಥಿಂಗ್ ಮೇನ್ಸ್ ಬರೆದಿರ್ತಾರೆ. ಅದರಲ್ಲಿ 2,700 ಜನ ಇಂಟರ್ವ್ಯೂಗೆ ಎಲಿಜಿಬಲ್ ಆಗಿದ್ದಾರೆ. ಸೊ ಆ 2,700 ಜನದ್ದು ಏನೊಂದು PDF ಸಿಗ್ತಾ ಹೋಗುತ್ತೆ. ಅಲ್ಲೂ ಕೂಡ ನೀವು ಈ ರೀತಿ ಏನು ಇಲ್ಲಿ ಕಾನ್ಸಿಕ್ಯೂಟಿವ್ 80, 81 ಅಂತ ಇದೆ ಒಂದರಲ್ಲಿ, ಆಮೇಲೆ ಇನ್ನೊಂದರಲ್ಲಿ 40, 41 ಅಂತ ಇದೆ. ಇದು UPSC ರೋಲ್ ನಂಬರ್ಸ್. ಇದು 16, 17 ಅಂತ ಇದೆ. ನಾನು ಲಾಸ್ಟ್ 2 ಡಿಜಿಟ್ಸ್ ಹೇಳ್ತಾ ಇರೋಂಥದ್ದು. 56, 57 ಅಂತ ಇದೆ. ಆಮೇಲೆ ಒಂದರಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ 3 ರೋಲ್ ನಂಬರ್ ಕಾನ್ಸಿಕ್ಯೂಟಿವ್ UPSC 53, 54, 55. ನೀವು ಆ PDF ತೆಗೆದುಬಿಟ್ಟು ವೆರಿಫೈ ಮಾಡ್ಬೋದು. ಇದು ಆಲ್ ಓವರ್ ಇಂಡಿಯಾ ಎಕ್ಸಾಮ್ ನಡೀತದೆ. ಒಂದು 30 ಸಿಟಿಗಳಲ್ಲಿ ಮೇನ್ಸಿನ ನಡೀತದೆ UPSCದು. ಡೆಲ್ಲಿ, ಬೆಂಗಳೂರು, ಚೆನ್ನೈ, ಭೋಪಾಲು, ಅಹಮದಾಬಾದು, ರಾಂಚಿ,
ಗುವಾಹಟಿ, ಭುವನೇಶ್ವರ, ಲಕ್ನೋ, ಪಟ್ನಾ, ಜೈಪುರು, ಆಲ್ ಓವರ್ ಇಂಡಿಯಾ ನಡೀತಿರುವಂಥ ಎಕ್ಸಾಮ್ ಇದು. ಭಾಳ ಸ್ಟ್ರಿಕ್ಟಾಗಿ ಭಾಳ ಭಾಳ ಸ್ಟ್ರಿಕ್ಟಾಗಿ ಎಕ್ಸಾಮ್ ಮಾಡ್ತಾರೆ ಅಂಡರ್ CCTV ಸರ್ವೇಲೆನ್ಸ್. ಸೊ ಆ ಒಂದು ರೂಮ್ನಲ್ಲೂ ಕೂಡ ಕಡಿಮೆ ಜನ ಇದ್ದಾಗಲೂ ಕೂಡ ನೀವು ನೋಡ್ದಂಗೆ 2-3 ಜನ ಬರ್ತಾರೆ. ಸೊ ಆಮೇಲೆ ಮತ್ತೆ KPSC ತೆಗೆದು ನೋಡಿದೆ. ಈಗ ಕಂಪ್ಲೇಂಟ್ ಬರ್ತಿರೋದೇನು, ಒಂದು ರೂಮ್ನಲ್ಲಿ 9 ಜನ ಕಂಟಿನ್ಯೂಸ್ ಆಗಿ ನಂಬರ್ಸ್ ಇದೆ ಅಂತಂದ್ಬಿಟ್ಟು. ಆಮೇಲೆ ನನಗೆ ಒಂದು ಇನ್ಫಾರ್ಮೇಷನ್ ಬೇಕಿತ್ತು, ಎಷ್ಟು ಜನ ಬರೆದಿದ್ದಾರೆ KS ಮೀನ್ಸು 5700 ಜನ. ಒಂದು ಕೋಣೆಯಲ್ಲಿ ಎಷ್ಟು ಜನ ಇದ್ದರು ಅಂತ. KPSC ಸೆಕ್ರೆಟರಿ ಹೇಳಿರೋ ಪ್ರಕಾರ ಒಂದು ಕೋಣೆಯಲ್ಲಿ 24 ಜನ ಇದ್ದರು. ಆಮೇಲೆ ಯಾರು ಮೇನ್ಸ್ ಬರೆದು ಬಂದಿದ್ರು ಅವ್ರನ್ನ ಕೇಳಿದೆ ನಾನು, ಎಷ್ಟು ಜನ ಇದ್ರಪ್ಪ ಅಂತಂದು. ಹೌದು ಸರ್, ನಾವು ಒಂದು 24, ಒಂದೊಂದರಲ್ಲಿ 22 ಜನ ಇದ್ವಿ ಅಂತಂದು. ಸೊ 24 ಜನ ಒಂದು ಕೊಠಡಿನಲ್ಲಿದ್ದರೆ ಈಗ 1152 ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂ ಎಲಿಜಿಬಲ್ ಆಗಿದ್ದಾರೆ. 1152, 5700 ಜನ ಮೇನ್ಸ್ ಬರೆದಿದ್ದಾರೆ. ಸೊ 24 ಜನ ಒಂದು ಕೊಠಡಿ ಆದರೆ 5700 ಜನ ಎಷ್ಟು ಕೊಠಡಿನಲ್ಲಿದ್ದರು? ಸುಮಾರು ಅದು ಒಂದು 240 ಕೊಠಡಿಗಳು ಬರ್ತದೆ. 240, ಒಂದು 240 238 ಅಂತಂದ್ಬಿಟ್ಟು ಅಷ್ಟು ಕೊಠಡಿಗಳಲ್ಲಿ 5700 ಜನ ಧಾರವಾಡ ಮತ್ತು ಬೆಂಗಳೂರಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರ್ತಾರೆ. ಇವಾಗ ನಾವು ಇಂಟರ್ವ್ಯೂಗೆ 1:15 ಅನುಪಾತದಲ್ಲಿ 1:3ನಲ್ಲಿ ಪೋಸ್ಟ್ ಏನಿದ್ದಾವೆ 1:3ನಲ್ಲಿ 1152 ಜನನ ಸೆಲೆಕ್ಟ್ ಮಾಡ್ಕೋಬೇಕು ನಾವು. 384 ಪೋಸ್ಟ್ 3ರಷ್ಟು 1152 ಕ್ಯಾಂಡಿಡೇಟ್ನ 5700ರಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೀವು ಲೆಕ್ಕ ಹಾಕಿದರೆ ಇಷ್ಟು ಏನು 238 ಆಡ್ ಕೊಠಡಿಗಳಿಂದ ಆನ್ ಆನ್ ಆ್ಯಾವ್ರೇಜ್ 5 ಜನನ ಒಂದೊಂದು ಕೊಠಡಿಯಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಆನ್ ಆನ್ ಆ್ಯಾವ್ರೇಜ್ 5 ಜನನ ಒಂದೊಂದು 24ರಲ್ಲಿ ಆ್ಯಾವ್ರೇಜ್ 5 ಜನ. ಇದು ಆ್ಯಾವ್ರೇಜ್ ಹೇಳ್ತಾ ಇರೋದು, ಅಂದರೆ ಎಲ್ಲ ಕೊಠಡಿನಲ್ಲಿ ಈಕ್ವಲಾಗಿ 5 ಜನ ಅಂತಂದಲ್ಲ. ಕೆಲವೊಂದು ಕೊಠಡಿನಲ್ಲಿ 0 ಇರ್ಬೋದು, ಯಾಕಂದರೆ ಅಲ್ಲಿ ಕ್ವಾಲಿಟಿ ಸ್ಟೂಡೆಂಟ್ಸ್ ಇಲ್ಲದೆ ಇರ್ಬೋದು. ಕೆಲವೊಂದರಲ್ಲಿ ಒಬ್ಬರೇ ಇರ್ಬೋದು, ಕೆಲವೊಂದರಲ್ಲಿ 5 ಇರ್ಬೋದು, 6 ಇರ್ಬೋದು, ಕೆಲವೊಂದರಲ್ಲಿ 10 ಇರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದಿ ಕ್ವಾಲಿಟಿ ಆಫ್ ದಿ ಸ್ಟೂಡೆಂಟ್ಸ್. ಆ 24ರಲ್ಲಿ ನೀವು ಒಂದು 4 ರೋ ಇತ್ತು ಅಂತಂದರೆ 6 ಜನ ಕೂತಿರ್ತಾರೆ. 6 ಜನ ಒಂದು ರೋ, 6 ಜನ 4 ರೋನಲ್ಲಿ ಕೂತಿರ್ತಾರೆ. 6×4 24 ಅಂತಂದ್ಬಿಟ್ಟು. ಸೊ ಈ ಕಡೆ ಒಂದು ರೋನಲ್ಲಿ 6 ಜನ ಇದ್ದರು ಅಂತಂದರೆ ಆ 6 ಜನದಲ್ಲಿ 6 ಜನ ಕ್ವಾಲಿಟಿ ಬರೀದೇ ಇರ್ಬೋದು, ಒಬ್ಬರು ಆಗದೆ ಇರ್ಬೋದು. ಈ ಕಡೆ 6 ಜನದಲ್ಲಿ 2-3 ಇರ್ಬೋದು, ಈ ಕಡೆ 6 ಜನದಲ್ಲಿ 2-3 ಇರ್ಬೋದು, ಈ ಕಡೆ 6ರಲ್ಲಿ 2-3 ಇರ್ಬೋದು, ಅಥವಾ 6ಕ್ಕೆ 6 ಜನನೂ ಇರ್ಬೋದು. ಇದು ಪ್ರೊಬಬಿಲಿಟಿ, ಯಾವ ರೀತಿ ಕ್ವಾಲಿಟಿ ಸ್ಟೂಡೆಂಟ್ಸು ಯಾವ ರೋನಲ್ಲಿ ಕೂರ್ತಿರ್ತಾರೆ ಅನ್ನೋದ ಮೇಲೆ. ದಿಸ್ ಈಸ್ ಪ್ಯೂರ್ಲಿ ಕಾಮನ್ ಸೆನ್ಸ್ ಇದು ಮೇನ್ಸ್. ಈಗ 9 ಜನ ಆಗಿದ್ದಾರೆ ಕಾನ್ಸಿಕ್ಯೂಟಿವ್ ಸೀರಿಯಲ್ ನಂಬರ್ ಅಂದರೆ 9 ಜನನು ಒಬ್ಬರೊಬ್ಬರು ಹಿಂದೆ ಮುಂದೆ ಕೂತಿದ್ರಾ ಅಂತ. ಇವಾಗ ಮುಖ್ಯ ಪರೀಕ್ಷೆ ಅಂತಂದರೆ ಮೇನ್ಸ್ ಅಂತಂದರೆ ಇಲ್ಲಿ KPSCನಲ್ಲಿ 1250 ಮಾರ್ಕ್ಸಿಗೆ ಆಗುತ್ತೆ. ಪ್ರತಿಯೊಂದು ಪತ್ರಿಕೆ 3 ಗಂಟೆ ಪೇಪರ್ ಇರ್ತದೆ. 3 ಅವರ್ಸು ಒಂದು ಕ್ವಶನ್ ಪೇಪರ್ ಇರ್ತದೆ. 3 ಗಂಟೆ ಟೈಮ್ ಕೊಡ್ತಾರೆ ನಿಮ್ಗೆ ಆನ್ಸರ್ ಮಾಡೋದಕ್ಕೆ. ಇಲ್ಲಿ ಎಸ್ಸೆ ಟೈಪ್ ಆನ್ಸರ್ಸ್ ಬರೀಬೇಕು, ಅಂದರೆ 2 ಪುಟದ ಆನ್ಸರ್ ಬರೀಬೇಕು. ಕೆಲವೊಂದರಲ್ಲಿ 3 ಪುಟದ ಆನ್ಸರ್ ಬರೀಬೇಕು. ಎಸ್ಸೆ ಪೇಪರ್ ಆಯಿತು ಅಂದರೆ 10ರಿಂದ 12 ಪುಟದ ಆನ್ಸರ್ ಬರೀಬೇಕು. ಸೊ CCTV ಇರ್ತದೆ, ಇನ್ವಿಜಿಲೇಟರ್ಸ್ ಇರ್ತಾರೆ, ಪ್ರತಿಯೊಬ್ಬರು ಬಂದು ಚೆಕ್ ಮಾಡ್ತಾ ಇರ್ತಾರೆ. IAS ಆಫೀಸರ್ಸ್ ಸೂಪರ್ವಿಷನಲ್ಲಿ ಆಗ್ತಾ ಇರ್ತದೆ. ಈ 9 ಜನನು ಒಬ್ರಿಗೊಬ್ಬರು ನೋಡಿ ಕಾಪಿ ಮಾಡಿ ಬರೆದ್ರ ಭ್ರಷ್ಟಾಚಾರ ಆಗಿದೆ ಅಂತ ಅನ್ನೋದಕ್ಕೆ ಮೇನ್ಸ್ ಎಕ್ಸಾಮಲ್ಲಿ. ಸೊ ಇದು ಸಾಧ್ಯನೇ ಇಲ್ಲ ಅಂತಂದು ಒಬ್ಬರು ಎಸ್ಸೆ ನೋಡ್ಕೊಂಡು ಇನ್ನೊಬ್ಬರು ಬರೆಯೋದು, ಅದು ಇನ್ನು ಉಳಿದ ಸುತ್ತಮುತ್ತ ಏನು ಕೂತಿರ್ತಾರಲ್ಲ ಅವ್ರಿಗೆ ಗೊತ್ತಾಗೋಗ್ಬಿಡ್ತದೆ ಒಬ್ರಿಗೊಬ್ಬರು ಕಾಪಿ ಮಾಡ್ತಿದ್ದಾರೆ ಅಂತ. ಹೊರಗಿಂದ ಬಂದು ಯಾರಾದರೂ ಇವರಿಗೆ ಕಾಪಿ ಮಾಡ್ಸೋಕ್ಕಾಗ್ತದಾ? ಇಲ್ಲ, ಅಸಾಧ್ಯ ಅದು. ಯಾಕಂತಂದರೆ ಇವು ಎಸ್ಸೆ ಟೈಪ್ ಕ್ವೆಶನ್ಸ್ ಸಬ್ಜೆಕ್ಟಿವ್. ಒಬ್ಬೊಬ್ಬರು ಒಂದೊಂದು ರೀತಿ ಆನ್ಸರ್ ಬರೋಕ್ಕಾಗಲ್ಲ. ಇದು ಆಬ್ಜೆಕ್ಟಿವ್ ಅಲ್ಲ. ಪ್ರಪಂಚದಲ್ಲಿ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಯಾವುದೆಲ್ಲಿದೆ, 1 ಪದದ 10 ಪದದ ಉತ್ತರಗಳಿರಲ್ಲ ಇಲ್ಲಿ. 2 ಪುಟಗಳಷ್ಟು ಆಲೋಚನೆ ಮಾಡಿ ಯೋಚನೆ ಮಾಡಿ ನಿಮ್ಮ ವಿಮರ್ಶೆ, ನಿಮ್ಮ ಅನಿಸಿಕೆಗಳನ್ನು ಬರಿಬೇಕಿರ್ತದೆ. ಈಗ ಯಾರಾದರೂ ಒಂದು ಕಾಪಿ ತಂದು ಮಾಡಿಸಿದ್ರು ಅಂತಂದರೆ ಎಲ್ಲರೂ 9 ಜನ ಒಂದೇ ರೀತಿ ಆನ್ಸರ್ ಬರೆದಿರಬೇಕಾಗತ್ತೆ. ಅಂದ್ಕೊಳ್ಳೋಣ ಈ ರೀತಿ ಆಗಿದೆಯಾ, ಈ ರೀತಿ ಕರಪ್ಷನ್ ಆಗಿರ್ಬೋದು ಅಂತ. ಇವರು ಖಾಲಿ ಪೇಪರ್ ಕೊಟ್ಟರು, ಆಮೇಲೆ ಯಾರೋ ಹೋಗಿ ಎಲ್ಲ ಒಂದೇ ಥರ ಆನ್ಸರ್ ಬರೆದ್ರು ಅಂತಂದು. ಈ ರೀತಿ ಏನಾದರೂ ಮ್ಯಾಲ್ ಪ್ರಾಕ್ಟೀಸ್ ಆಗಿತ್ತು ಅನ್ನೋದಾದರೆ ಈ ಒಂದು ಏನು ಮೇನ್ಸ್ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ, ಸರ್ಕಾರ ಮತ್ತು KPSC, ಒಬ್ಬರು ಹೈಕೋರ್ಟ್ ಜಡ್ಜ್ ಇರ್ಬೋದು, ಆಮೇಲೆ ಒಳ್ಳೆ ಹೆಸರು ಮಾಡಿರುವಂಥ IAS ಅಧಿಕಾರಿಗಳು, ಚೀಫ್ ಸೆಕ್ರೆಟರಿ, ಒಂದು 4-5 ಜನ, ಈ 9 ಜನದ್ದು ಹಂಗೇನೆ ಎಲ್ಲೆಲ್ಲಿ 4 ಜನ ಒಂದೇ ಫ್ಯಾಮಿಲಿ ಅಂತ ಆರೋಪ ಬಂದಿದೆ, ಒಂದಿಬ್ಬರು ಸೇಮ್ ಇನಿಷಿಯಲ್ ಇದೆ ಅಂತ ಆರೋಪ ಬಂದಿದೆ ಅಂತ 10-20 ಕಾಪಿಗಳನ್ನ ತಗೊಳ್ರಿ. ನೀವು ಆಬ್ಜೆಕ್ಟಿವ್ ಆಗಿ ಇವ್ಯಾಲ್ಯೂಯೇಟ್ ಮಾಡಿ, ಇವರೇನಾದರೂ ಮ್ಯಾಲ್ ಪ್ರಾಕ್ಟೀಸ್ ಮಾಡಿದಾರಾ, ಕ್ವಾಲಿಟಿ ಇಲ್ವಾ ಆನ್ಸರ್ಸಲ್ಲಿ, ಕಳಪೆ ಬರೆದು ಇವ್ರಿಗೇನಾದ್ರು ಜಾಸ್ತಿ ಮಾರ್ಕ್ಸು ಬಂದಿದೆಯಾ ಅಂತ. ಇದನ್ನು ಮಾಡೋದಕ್ಕೆ ನಿಮಗೇನು ತುಂಬ ದಿನ ಬೇಕಾಗಲ್ಲ.
ಫಾರ್ ಎಕ್ಸಾಂಪಲ್ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ನಾನು ಬೆಳಗಿಂದ ಸಾಯಂಕಾಲ ತನಕ 20-30 ಜನದ ಎಸ್ಸೆ ಟೆಸ್ಟ್ ಮಾಡ್ತೀನಿ, ಇವ್ಯಾಲ್ಯೂಯೇಷನ್ ಮಾಡ್ತೀನಿ. ಒಂದು ಆನ್ಸರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವರಿಗೆ ಆ ಕೆಪಬಿಲಿಟಿ ಇದೆಯಾ ಇಲ್ಲ ಅಂತಂದು. ಸುಮಾರು 14 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡಲ್ಲಿ. ಸೊ ನೀವು ಸೀನಿಯರ್ ಮೋಸ್ಟ್ ಆಫೀಸರ್ಸು, ಜಡ್ಜ್ಗಳು ಅಥವಾ ಒಬ್ಬ ಸಬ್ಜೆಕ್ಟ್ ಎಕ್ಸ್ಪರ್ಟ್ನು ಕರೆಸ್ರಿ, ಇಂಪಾರ್ಷಿಯಲ್ ಆಗಿರೋಂಥವ್ರನ್ನ. ಅವರೊಂದು ಸ್ಮಾಲ್ ಕಮಿಟಿ ಮಾಡಿಬಿಟ್ಟು ಅವ್ರ ಮುಂದೆ ಈ ಕಾಪಿಗಳು, CCTV ಫುಟೇಜ್ನ ಆಲ್ರೆಡಿ ಚೆಕ್ ಮಾಡ್ತಾ ಇದ್ದೀರಾ, ಅಲ್ಲೇನೋ ಮ್ಯಾಲ್ ಪ್ರಾಕ್ಟೀಸ್ ಇಲ್ಲ ಅಂತ ಗೊತ್ತಾಗುತ್ತದೆ. ಅದನ್ನು ಕೂಡ ನೀವು ಇನ್ವೆಸ್ಟಿಗೇಟಿವ್ ಏಜೆನ್ಸಿನಲ್ಲಿ ಮಾಡಿ, CBIಯಲ್ಲಿ ಮಾಡಿಸ್ತೀರೋ, CID ಮಾಡಿಸ್ತೀರೋ, ಗೌರ್ಮೆಂಟ್ ಮಾಡಿಸ್ತೀರೋ, ಮಾಡಿಸಿ, ಬೇಗನೆ ಮಾಡಿಸಿ ಅಂತ ಈ ವಿಡಿಯೋ ಮೂಲಕ ಕೇಳೋದಕ್ಕೆ ಹೇಳ್ತೀನಿ ನಾನು. 2-3 ದಿನದಲ್ಲಿ ಈ ಪ್ರಕ್ರಿಯೆ ಮುಗಿಸ್ಬಿಡಿ. ಮ್ಯಾಲ್ ಪ್ರಾಕ್ಟೀಸ್ ಏನೂ ಆಗಿಲ್ಲ ಅಂತ ನಿಮಗೆ ಖಾತ್ರಿ ಆಯಿತು ಅಂತಂದರೆ ಬೇಗನೆ ಇಂಟರ್ವ್ಯೂ ಡೇಟ್ಸ್ನ ಅನೌನ್ಸ್ ಮಾಡಿ. ಇಂಟರ್ವ್ಯೂ ಇದೆಯಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜ್. ಇಲ್ಲೇ ಕರಪ್ಷನ್ ಜಾಸ್ತಿ ಆಗೋದು. ಇದು ಹೋಲ್ಸೇಲ್ ವ್ಯಾಪಾರ ಇದ್ದಂಗೆ ಇಂಟರ್ವ್ಯೂ. KPSCನಲ್ಲಿ ಬಿಡ್ಡಿಂಗ್ ಶುರು ಆಗಿಬಿಡ್ತದೆ, ಇಷ್ಟಿಷ್ಟು ಪೋಸ್ಟಿಗೆ ಇಷ್ಟಿಷ್ಟು ಅಂತ. ನಮ್ಮೆಲ್ಲರ ಕಣ್ಣು, ನಮ್ಮೆಲ್ಲರ ಏನು ಕಾಳಜಿ ಈ ಒಂದು ಭ್ರಷ್ಟಾಚಾರ ತಡೆಯೋದ್ರ ಕಡೆ ಇರಬೇಕಾಗತ್ತೆ. ಇವಾಗ ನೀವು ಇಲ್ಲೇನೋ ಆರೋಪ ಪ್ರತ್ಯಾರೋಪ ಮಾಡ್ಕೊಂಡು ಕರಪ್ಷನ್ ಆಗಿದೆ, ಮೀಡಿಯಾಗಳು ಕೂಡ ವೆರಿಫೈ ಮಾಡೋದಿಲ್ಲ, ಒಂದು ದೊಡ್ಡ ಇಶ್ಯೂ ಮಾಡಿ ಎಂಟೈರ್ ಪ್ರೊಸೆಸ್ಸು ಡಿರೇಲ್ ಆಗೋಯ್ತು ಅಂತಂದರೆ ಯಾರ್ಯಾರು ಉದ್ಯೋಗಕ್ಕೋಸ್ಕರ ಕಾಯ್ತಾ ಇದ್ದೀರಿ, ನಿಮಗೆ ಮತ್ತೆ 2-3 ವರ್ಷ ಡಿಲೇ ಆಗ್ತಾ ಹೋಗುತ್ತೆ. ದಯವಿಟ್ಟು ಇದನ್ನು ಸೆನ್ಸೇಷನಲೈಸ್ ಮಾಡೋದು ಬೇಡ. ಆಬ್ಜೆಕ್ಟಿವ್ ಆಗಿ ಗೌರ್ಮೆಂಟು ಇದನ್ನು ಇನ್ವೆಸ್ಟಿಗೇಟ್ ಮಾಡಲಿ, 2-3 ದಿನದಲ್ಲಿ ಹೇಳಿಬಿಡಲಿ. ಭಾಳ ದೊಡ್ಡ ಇನ್ವೆಸ್ಟಿಗೇಷನ್ ಬೇಕಾಗಲ್ಲ. ಹೌದು ತಪ್ಪಾಗಿದೆ ಅಂತ ಕಂಡು ಬಂತು ಅಂತಂದರೆ ಅಷ್ಟು ಜನ ಮೈನಸ್ ಮಾಡಿ, ಡಿಲೀಟ್ ಮಾಡಿ, ಅವ್ರನ್ನ ಡಿಬಾರ್ ಮಾಡಿ, ಇನ್ನು ಉಳಿದಿದ್ದನ್ನು ರಿಸಲ್ಟ್ ಅನೌನ್ಸ್ ಮಾಡಿ. ನನಗೆ ಅನಿಸುತ್ತೆ ಆ ರೀತಿ ತಪ್ಪುಗಳು ಆಗಿರುವ ಸಾಧ್ಯತೆ ಬಹಳ ಕಡಿಮೆ ಇದೆ ಅಂತ ನನಗನ್ಸುತ್ತೆ. ಅದು ನಮ್ಮ ಇನ್ವೆಸ್ಟಿಗೇಷನ್ನಲ್ಲಿ ಹೊರಗೆ ಬರ್ತದೆ. ಇವಾಗ ಅದನ್ನು ಡಿಲೇ ಮಾಡೋದು, ಕೋರ್ಟ್ ಹೋಗೋದು, ಇಂಟರ್ವ್ಯೂನ ಡಿಲೇ ಮಾಡೋದು, ಆಮೇಲೆ ರಿಸಲ್ಟ್ನ ಡಿಲೇ ಮಾಡೋದು, ಇಂಟರ್ವ್ಯೂನಲ್ಲಿ ಕರಪ್ಷನ್ ಮಾಡೋದು, ದುಡ್ಡು ತಗೊಳ್ಳೋದು, ಇವೆಲ್ಲ ಆದವು ಅಂತಂದರೆ ಮತ್ತೆ 3-4 ವರ್ಷ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಈ ಪ್ರಕ್ರಿಯೆ ಮುಗಿಯೋ ತನಕ ಹೊಸ ನೋಟಿಫಿಕೇಷನ್ ಮಾಡಲ್ಲ ಅಂತಂದು. ಇದ್ರ ಜೊತೆಗೆ ಒಳ ಮೀಸಲಾತಿದು ಕೂಡ ಇಶ್ಯೂ ಆಗ್ತಾಯಿದೆ. ಈ ಒಂದೇನು ಹೆಂಗೋ ಬಹಳ ಅಡಚಣೆಗಳೊಂದಿಗೆ, ಏರುಪೇರುಗಳೊಂದಿಗೆ ಇದು ಶುರು ಆಯಿತು, ಇಲ್ಲಿ ತನಕ ಬಂದಿದೆ. 384 ಪೋಸ್ಟು, ಮೆಜಾರಿಟಿ ನನಗನ್ಸೋ ಮಟ್ಟಿಗೆ ನಾನು ಬಂದು ಮೀಟ್ ಮಾಡೋರನ್ನೆಲ್ಲ ನೋಡಿದ್ದೀನಿ. UPSC ಮೇನ್ಸ್ ಬರೆದಿರೋರು ಸುಮಾರು ಜನ KPSC ಮೇನ್ಸ್ ಕ್ಲಿಯರ್ ಮಾಡಿದ್ದಾರೆ. UPSC ಇಂಟರ್ವ್ಯೂ ಕೊಟ್ಟರು KPSC ಮೇನ್ಸ್ ಕ್ಲಿಯರ್ ಮಾಡಿದ್ದಾರೆ. UPSCನಲ್ಲಿ ಮುಳುಗೋಗಿರೋರು ಮಾಡಿದ್ದಾರೆ. ಹಂಗೇ KPSCಗೆ ಅಂತ ಪ್ರಿಪೇರ್ ಆಗಿರೋರು ಕೂಡ ಆಗಿದ್ದಾರೆ, ಇಲ್ಲ ಅಂತಲ್ಲ, ಅವರಲ್ಲೂ ಕೂಡ ಒಳ್ಳೆ ಕ್ವಾಲಿಟಿ ಸ್ಟೂಡೆಂಟ್ಸ್ ಆಗಿದ್ದಾರೆ. ಸೊ ಹಾಗಾಗಿ ಇದ್ರ ಮೇಲೆ ನಾವು ಸುಮ್ಮನೆ ದೊಡ್ಡ ಸೆನ್ಸೇಷನಲೈಸ್ ಮಾಡಿ, ಏನೋ ಇಶ್ಯೂ ಮಾಡಿ, ದೊಡ್ಡದು ಮಾಡಿ ಹಾಳು ಮಾಡೋದಕ್ಕಿಂತ ಎಂಟೈರ್ ಪ್ರೊಸೆಸ್ನ ಆಬ್ಜೆಕ್ಟಿವ್ ಆಗಿ ಯೋಚನೆ ಮಾಡೋಣ. ತಲೆ ಸರಿಗಿಡ್ಕೊಂಡು ಯೋಚನೆ ಮಾಡಿ ಆ ರೀತಿಯಾಗಿರೋದನ್ನು ಸರಿಪಡಿಸಿ ಇಮಿಡಿಯೇಟ್ಲಿ ಇದನ್ನ ಮುಗಿಸಿ ರಿಸಲ್ಟ್ ಅನೌನ್ಸ್ ಮಾಡಿಸಿ ಇಮಿಡಿಯೇಟ್ಲಿ ಹೊಸ ನೋಟಿಫಿಕೇಷನ್ ಇನ್ನೊಂದು 200-300-400 ಪೋಸ್ಟ್ ಮತ್ತೆ AC DYSP ತಹಶೀಲ್ದಾರ್ ಬರಲಿ. ಯಾರು ಫೇಲ್ ಆಗಿದ್ದೀರಿ ಪ್ರಿಲಿಮ್ಸಲ್ಲಿ, ಯಾರೋ ಮೇನ್ಸಲ್ಲಿ ಫೇಲ್ ಆಗಿದ್ದೀರಿ, ನಿಮ್ಮ ಪ್ರಿಪರೇಷನ್ನ ಕಂಟಿನ್ಯೂ ಮಾಡಿ, ಈ ಒಂದು ಪರೀಕ್ಷೆಗೆ ಸಿದ್ಧರಾಗಿ. ಇವೆಲ್ಲ ರೂಮರ್ಸಿಗೆ ಪಾಸ್ ಆಗಿರೋರು ಕೂಡ, ಅವರಿಗೂ ಕೂಡ ಒಂಥರ ಮಾನಸಿಕ ಯಾತನೆ ಶುರು ಆಗಿರುತ್ತೆ, ಏನಾಗುತ್ತೆ ಅಂತಂದ್ಬಿಟ್ಟು. ಯಾಕಂದರೆ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ಇದ್ದಾರೆ. ಸೊ ಈ ಎಂಟೈರ್ ಪ್ರಾಸೆಸ್ ಏನಿದೆ ಪಾರದರ್ಶಕವಾಗಿ ಮುಗಿದ್ರೆ, ಯಾವುದೇ ಕರಪ್ಷನ್ ಇಲ್ಲದೆ, ಭ್ರಷ್ಟಾಚಾರ ಇಲ್ಲದೆ ನಮಗೆ ಒಳ್ಳೊಳ್ಳೆ ಅಧಿಕಾರಿಗಳು ಸಿಗ್ತಾರೆ. ACಗಳು, DYSPಗಳು, ತಹಶೀಲ್ದಾರರು, ಸುಮಾರು ಪೋಸ್ಟ್ಗಳಿದ್ದಾವೆ, ಎಲ್ಲ ಸಿಗ್ತಾರೆ. ಸೊ ಕರ್ನಾಟಕ ಅಭಿವೃದ್ಧಿಯತ್ತ ಮುಖ ಮಾಡಿ ಮುಂದುವರಿಬೋದು ಅನ್ನೋದು ನನ್ನ ಅನಿಸಿಕೆ. ಸೊ ಹಾಗಾಗಿ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಈ ವಿಡಿಯೋನ ಶೇರ್ ಮಾಡಿ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ. ಸುಮ್ಮನೆ ಎಲ್ಲದಕ್ಕೂ ದೊಡ್ಡ ದೊಡ್ಡ ಇಶ್ಯೂ ಮಾಡೋದು ಬೇಡ ಅಂತ ನನ್ನ ಕಳಕಳಿಯ ಮನವಿ. ನಮಸ್ಕಾರ.